ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಹಾಗೂ ತೆಂಗಿನಕಾಯಿ ರೇಟ್ಗಳನ್ನ ನೋಡ್ತಾ ಹೋಗೋಣ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ದಿನ ತೆಂಗಿನಕಾಯಿ ರೇಟನ್ನು ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರೋದ್ರಿಂದ ತೆಂಗಿನಕಾಯಿ ರೈತರು ಕೂಡ ವಿಡಿಯೋಗಳನ್ನ ನೋಡಬಹುದು, ರೇಟ್ಗಳನ್ನ ತಿಳ್ಕೊಳ್ಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 15 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 1500 ರೂಪಾಯಿ ಆಗುತ್ತೆ. ನೋಡಬಹುದು 15 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ನಿಮಗೆ ಕಡಿಮೆ ಬೆಲೆಗೆ ಸಿಗತ್ತೆ ನೋಡಬಹುದು, ಆದರೆ ನಿಮಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ. ಇದು ನೋಡಿ 16 ರೂಪಾಯಿ kg ಇದೆ. ಬಟ್ ಆದರೆ ನೀವು ನೋಡ್ತಾ ಇರಬಹುದು 16 ರೂಪಾಯಿಗೂ ಕೂಡ ನಿಮಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿ ಸಿಗ್ತಾ ಇದೆ. ಗೊಲ್ಟಿ ಈ ರೇಂಜಲ್ಲಿ ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈರುಳ್ಳಿ. ಈ ರೀತಿ ಈರುಳ್ಳಿ ನಿಮ್ಮಲ್ಲೂ ಇದ್ದರೆ ಸೊ 15-16 ರೂಪಾಯಿ ಈ ರೇಂಜಲ್ಲಿ ಹೋಗ್ತಾ ಇದೆ. ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಈರುಳ್ಳಿ ಬೆಲೆ ಜಾಸ್ತಿ ಆಗಿರುವಂಥದ್ದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇದು 18 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ನೋಡಬಹುದು 18 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 1800 ರೂಪಾಯಿ ಆಗುತ್ತೆ. ಸೊ ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ. ಇದು 18 ರೂಪಾಯಿ kg ಇದೆ. 1 ಕ್ವಿಂಟಲ್ಗೆ 1850 ರೂಪಾಯಿ ಆಗುತ್ತೆ. ನೋಡಬಹುದು 18 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 1850 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಈರುಳ್ಳಿ. ಸೊ ಈರುಳ್ಳಿನ ಗಮನಿಸಬೇಕಾಗತ್ತೆ, ಸೈಜ್ಗಳನ್ನ ಗಮನಿಸಬೇಕಾಗತ್ತೆ. ಲೋ ಕ್ವಾಲಿಟಿ ಈರುಳ್ಳಿ ಕೂಡ ಇದ್ದಾವೆ. 15, 16, 17, 18 ರೂಪಾಯಿಗೆ ನಿಮಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿನೇ ಸಿಗ್ತಾ ಇದೆ. ಇದು ಕೂಡ 18 ರೂಪಾಯಿ kg ಇದೆ. 1800 ರೂಪಾಯಿ ಆಗುತ್ತೆ. ಈರುಳ್ಳಿನ ಗಮನಿಸಬೇಕಾಗತ್ತೆ. ನೋಡಬಹುದು ಎಷ್ಟು ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು. ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಬಹುದು ಇದು 20 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 2000 ರೂಪಾಯಿ ಆಗುತ್ತೆ. 20 ರೂಪಾಯಿಗೆ 1 kg. ನೋಡ್ಬೋದು ಇದೇ ಸೇಮ್ ಈರುಳ್ಳಿ ಸ್ವಲ್ಪ 1 ಮಂತ್ ಬ್ಯಾಕ್ ಎಲ್ಲ ನಿಮಗೆ ತೀರಾ ಕಡಿಮೆ ಬೆಲೆಗೆ ಸಿಗ್ತಿತ್ತು. ಬಟ್ ಇವಾಗ 20 ರೂಪಾಯಿ ಆಗಿದೆ. ಇದು 24 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 2400 ರೂಪಾಯಿ ಆಗುತ್ತೆ. ನೋಡಬಹುದು ಈರುಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ, ಕಲರ್ಗಳನ್ನ ಗಮನಿಸ್ಕೊಳ್ಳಿ. ಹಾಗೆಯೇ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಸೇಮ್ ನಂಬರ್ಗೆ ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸು ಕೂಡ ನಿಮಗೆ ಬರುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 26 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 2600 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ಸೈಜ್ಗಳನ್ನ ಇದು ಕೂಡ ನೀವು ನೋಡಬೇಕಾಗತ್ತೆ. ಈ ರೀತಿ ಸೈಜಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ನಿಮಗೆ 26 ರೂಪಾಯಿ ಅಂದರೆ ಮುಕ್ಕಾಲು ಈ ರೇಂಜಲ್ಲೆಲ್ಲ ಇರೋದಕ್ಕೆ 26, 27 ಈ ರೇಂಜ್ ನಡೀತಾ ಇದೆ. ಇದು 27 ರೂಪಾಯಿ 1 kg, 2700 ರೂಪಾಯಿ ಆಗುತ್ತೆ ಕ್ವಿಂಟಲು. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಈರುಳ್ಳಿ. ಹಾಗೆಯೇ ಇದೇ ವಿಡಿಯೋದಲ್ಲಿ ಮಹಾರಾಷ್ಟ್ರ ಈರುಳ್ಳಿ ಮತ್ತು ಕರ್ನಾಟಕದ ಈರುಳ್ಳಿಯ ಸಪ್ರೇಟ್ ರೇಟ್ಗಳನ್ನ ಮೆನ್ಷನ್ ಮಾಡಿರ್ತೀವಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಯಶವಂತಪುರ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ. ನೋಡಬಹುದು ಇದು 28 ರೂಪಾಯಿಗೆ 1 kg, 2800 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ 28 ರೂಪಾಯಿಗೆ 1 kg ಸಿಗ್ತಾ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೈಜ್ಗಳನ್ನ ಗಮನಿಸ್ಕೊಳ್ಳಿ, ಕಲರ್ಗಳನ್ನ ಗಮನಿಸ್ಕೊಳ್ಳಿ. ಹಾಗೆಯೇ ಎಲ್ಲಿ ಯಾವ ಈರುಳ್ಳಿ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 34 ರೂಪಾಯಿಗೆ 1 kg, 1 ಕ್ವಿಂಟಲ್ಗೆ 3400 ರೂಪಾಯಿ ಆಗುತ್ತೆ. ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ 30 ರೂಪಾಯಿ ಯಾವಾಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ 34 ರೂಪಾಯಿಗೆ 1 kg, 3400 ರೂಪಾಯಿ ಆಗುತ್ತೆ. 1 ಕ್ವಿಂಟಲ್ಗೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿದ್ದೆ. ಸೊ ಈರುಳ್ಳಿ ರೇಟು ಜಾಸ್ತಿನೇ ಇದೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಓವರ್ ಬಿಗ್ ಸೈಜಲ್ಲಿದೆ. ಸೊ ಇದೇ ರೀತಿ ಈರುಳ್ಳಿ ನಿಮ್ಮಲ್ಲೂ ಕೂಡ ಇದ್ದಲ್ಲಿ ಸೇಮ್ ರೇಟಿಗೆ ಹೋಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಹಾಗೆಯೇ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ತೀರಾ ಕಡಿಮೆ ಬೆಲೆಗೆ ನೀವು ವ್ಯಾಪಾರನ ಮಾಡ್ತಾ ಇದ್ದೀರಾ ಅಂದರೆ ರೈತರು ಆದಷ್ಟು ಬೇಗ ನೀವು ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡಿ. ಯಾಕಂದರೆ ಇವಾಗ ಈರುಳ್ಳಿ ರೇಟು ಜಾಸ್ತಿ ಆಗಿರೋದ್ರಿಂದ ಸೊ ನಿಮಗೂ ಕೂಡ ಲಾಭ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೋಡಿಕೊಂಡು ನೀವು ಕೂಡ ವ್ಯಾಪಾರ ಮಾಡಬೇಕಾಗತ್ತೆ. ಹಾಗೆಯೇ ಈರುಳ್ಳಿ ಗ್ರಾಹಕರು ಅಷ್ಟೇ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಬರೋದ್ರಿಂದ ನಿಮಗೆ ತುಂಬ ಜಾಸ್ತಿ ವೆರೈಟೀಸ್ ನೋಡ್ಬೋದು. ಅಂದರೆ ಬೇರೆ ಬೇರೆ ಸೈಜ್ಗಳಲ್ಲಿ, ಬೇರೆ ಬೇರೆ ಕಲರ್ಗಳಲ್ಲಿ ಜಾಸ್ತಿ ವೆರೈಟೀಸ್ ನೋಡ್ಬೋದು. ಮತ್ತು ರೇಟ್ ಕೂಡ ನಿಮಗೆ ಅನುಕೂಲ ಆಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು. ನೋಡಿಕೊಂಡು ನೀವು ಕೂಡ ವ್ಯಾಪಾರನ ಮಾಡ್ಬೋದು. ಆ್ಯಂಡ್ ಬೆಳಗ್ಗೆ 9 ಗಂಟೆಗೆ ಆ್ಯಕ್ಷನ್ ಇರೋದ್ರಿಂದ ನೀವು 9 ಗಂಟೆ ಒಳಗಡೆ ಯಶವಂತಪುರ ಮಾರ್ಕೆಟ್ನಲ್ಲಿದ್ದರೆ ಸೊ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ
ನೀವು ಕೂಡ ಕೊಂಡ್ಕೊಂಡು ಹೋಗಬಹುದು. ಸೊ ನೋಡಿದ್ರಲ್ವ, ಇದಿಷ್ಟು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ ಆಗಿತ್ತು. ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ರೇಟ್ಗಳನ್ನ ನೋಡೋದಾದರೆ, ಇದು 48 ರೂಪಾಯಿಂದ 50 ರೂಪಾಯಿ ತನಕನೂ ಇದೆ. ಈ ಒಂದು ತೆಂಗಿನಕಾಯಿ ವಿಡಿಯೋದಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ನಾವು ತಿಳಿಸ್ತಿರೋ ಅಂಥದ್ದು 48 ರೂಪಾಯಿಂದ 50 ರೂಪಾಯಿ ತನಕನೂ ಇದೆ ಒಂದು ಕೆಜಿಗೆ. ಇವಾಗ ತೆಂಗಿನಕಾಯಿ ಕೂಡ ಕೆಜಿ ಲೆಕ್ಕದಲ್ಲಿ ಸಿಗ್ತಾ ಇರೋದು ನಿಮಗೂ ಕೂಡ ಗೊತ್ತೇ ಇದೆ. 48 ರೂಪಾಯಿಂದ 50 ರೂಪಾಯಿ ತನಕನೂ ಇದೆ. ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯ ಸೈಜ್ಗಳಲ್ಲಿ ನಿಮಗೆ ಬೇಕು ಅಂದ್ರೂ ಒಂದೊಂದು ರೇಟು ಫಿಕ್ಸ್ ಆಗಿರುತ್ತೆ. ಸೊ ಚೆಕ್ ಮಾಡಿಬಿಟ್ಟು ನೀವು ಕೂಡ ತಗೊಳ್ಬೋದು. ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಇದಾಗಿದೆ. ಸೊ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು, ಕನ್ಫರ್ಮ್ ಮಾಡ್ಕೊಳ್ಬಹುದು, ಕಮೆಂಟ್ ಮಾಡಬಹುದು, ನೋಡಬಹುದು ತೆಂಗಿನಕಾಯಿ ಯಾವ್ಯಾವ ಸೈಜಲ್ಲಿ ಇದ್ದಾವೆ ಅನ್ನೋದನ್ನ ಪ್ರತಿಯೊಂದನ್ನು ಗಮನಿಸ್ಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಆ್ಯಂಡ್ ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ಕೂಡ ಇದೇ ಸೈಜಲ್ಲಿ ನಿಮ್ಮ ಹತ್ರ ಇದ್ದರೆ ಸೊ ಏನು ರೇಟ್ ಹೋಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಬೋದು. 48 ರೂಪಾಯಿಂದ 50 ರೂಪಾಯಿ ತನಕ ಹೋಗ್ತಾ ಇದೆ ಈ ಒಂದು ಸೈಜಲ್ಲಿ ಇರುವಂತಹ ತೆಂಗಿನಕಾಯಿಗೆ. ಜಾಸ್ತಿ ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ತಕ್ಷಣವೇ ಕಾಲ್ ಮಾಡಿಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಂದು ವ್ಯಾಪಾರನ ಮಾಡ್ಬೋದು. ಇವಾಗ ಸದ್ಯದಲ್ಲಿ ಒಳ್ಳೆ ರೇಟೇ, ಅಂದರೆ 48 ರೂಪಾಯಿಂದ 50 ರೂಪಾಯಿ ತನಕ ಹೋಗ್ತಾ ಇದೆ. ಇದು ಹೋಲ್ಸೇಲ್ ರೇಟಲ್ಲಿ ನೀವು ವ್ಯಾಪಾರನ ಮಾಡಬೇಕಾಗತ್ತೆ. ಅಂದರೆ ತೆಂಗಿನಕಾಯಿ ಬೆಳೆದಿರುವಂತಹ ರೈತರು ಹೋಲ್ಸೇಲ್ ರೇಟಲ್ಲಿ ಈ ಒಂದು ಮಾರ್ಕೆಟ್ಗೆ ಬಂದು ನೀವು ವ್ಯಾಪಾರನ ಮಾಡಬೇಕಾಗತ್ತೆ. ಇದು ನಿಮಗೆ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು. ಸೊ ನೋಡಿಕೊಂಡು ನೀವು ಕೂಡ ಬರಬಹುದು. ಗ್ರಾಹಕರೇ ಆಗಿರ್ಬೋದು, ರೈತರೇ ಆಗಿರಬಹುದು, ಬರಬಹುದು. ಏನೇ ಒಂದು ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ಅಥವಾ ಕಾಲ್ ಮಾಡಬಹುದು. ಸೊ ನೋಡಿದ್ರಲ್ವ, ಇದಿಷ್ಟಾಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ತೆಂಗಿನಕಾಯಿ ಬೆಲೆ. ಹಾಗೆಯೇ ನೀವು ದಾಸನಪುರ ಮಾರ್ಕೆಟ್ಗೆ ಬಂದು ವ್ಯಾಪಾರನ ಮಾಡ್ತೀನಿ ಅಂದ್ರೂ ಕೂಡ ನೀವು ದಾಸನಪುರ ಮಾರ್ಕೆಟ್ಗೂ ಕೂಡ ಬರಬಹುದು. ಅಲ್ಲೂ ಕೂಡ ನಮ್ಮ ಅಂಗಡಿ ಇರೋದ್ರಿಂದ ಅಲ್ಲೂ ಕೂಡ ನಿಮಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಕೂಡ ಸಿಗತ್ತೆ. ಹಾಗೆಯೇ ತರಕಾರಿ ಮಾರ್ಕೆಟಿಗೆ ಬರ್ತೀನಿ ಅಂದ್ರೂ ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು. ತರಕಾರಿ ಮಾರ್ಕೆಟಲ್ಲೂ ಕೂಡ ಅಂಗಡಿ ಇರೋದ್ರಿಂದ ನಿಮಗೆ ತರಕಾರಿಗಳು ಕೂಡ ಸಿಗತ್ತೆ. ಸೊ ತರಕಾರಿ ಆದರೆ ನೀವು ನೈಟು 12 o'clock ಮಾರ್ನಿಂಗು ಒಂದು 6-7 o'clock ಒಳಗಡೆ ಅಲ್ಲಿ ಎಲ್ಲ ವ್ಯಾಪಾರ ಮುಗ್ದೋಗ್ಬಿಟ್ಟಿರುತ್ತೆ. ಸೊ ಆದಷ್ಟು ರಾತ್ರಿ ಟೈಮಲ್ಲೇ ಬಂದು ನೀವು ವ್ಯಾಪಾರನ ಮಾಡಬೇಕಾಗತ್ತೆ ತರಕಾರಿನ. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಇವಾಗ ನಾವು ಯಶವಂತಪುರ ಮಾರ್ಕೆಟು ಮತ್ತು ದಾಸನಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸ್ ಬಗ್ಗೆ ನೋಡೋದಾದರೆ, ಇದು ಟೋಟಲಾಗಿ ಯಶವಂತಪುರ ಮತ್ತು ದಾಸನಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು. ನೀವು ಇದರಲ್ಲಿ ನೀಟಾಗಿ ಚೆಕ್ ಮಾಡ್ಕೊಬಹುದು. ಎಷ್ಟು ವೆಹಿಕಲ್ಸ್ ಬಂದಿದೆ, ಎಷ್ಟು ಬ್ಯಾಗ್ಸ್ ಬಂದಿದೆ ಅನ್ನೋದನ್ನ ನೀವು ಇದರಲ್ಲಿ ಚೆಕ್ ಮಾಡ್ಕೊಬಹುದು. ಅದರಲ್ಲಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ ಬಗ್ಗೆ ನೋಡೋದಾದರೆ, ಈರುಳ್ಳಿ 32,150 ಬ್ಯಾಗ್ಸ್ ಬಂದಿದೆ. ಹಾಗೆ ಆಲೂಗಡ್ಡೆ 21,078 ಬ್ಯಾಗ್ಸ್ ಬಂದಿದೆ. ಗಾರ್ಲಿಕ್ 3,236 ಬ್ಯಾಗ್ಸ್ ಬಂದಿದೆ. ಶುಂಠಿ 611 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ. ಅದರಲ್ಲಿ ನೀವು ದಾಸನಪುರ ಮಾರ್ಕೆಟ್ದೆ ನೀವು ಗಮನಿಸೋದಾದರೆ, ಈರುಳ್ಳಿ ಮಾತ್ರನೇ ದಾಸನಪುರ ಮಾರ್ಕೆಟಿಗೆ ಬಂದಿರೋದು, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಅರೈವಲ್ಸು ತೀರಾ ಕಡಿಮೆ ಬರ್ತಿದೆ. ಹಾಗೆಯೇ ಈರುಳ್ಳಿ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದ್ರೂ ರೇಟ್ ಜಾಸ್ತಿ ಆಗ್ತದೆ, ಯಾಕಂದರೆ ಅರೈವಲ್ಸ್ ಕಡಿಮೆ ಬರ್ತಿದೆಯಲ್ವಾ, ಹಾಗಾಗಿ ಇವಾಗ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲದನ್ನು ನೀವು ಗಮನಿಸ್ಕೊಂಡು ನೀವು ಕೂಡ ಮಾರ್ಕೆಟಿಗೆ ಬಂದು ವ್ಯಾಪಾರನ ಮಾಡಬಹುದು. ಇವಾಗ ನಾವು ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟು ಏನಾಗಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ಇವಾಗ ಟೋಟಲ್ ಅರೈವಲ್ಸ್ ಬಂದಿರೋದು ಬೆಂಗಳೂರಿಗೆ, ಟೋಟಲ್ ಬ್ಯಾಗ್ಸ್ ಬಂದಿರೋದು 34,550 ಬ್ಯಾಗ್ಸ್ ಬಂದಿದೆ. ಸೊ ಅದರಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿ ಬಿಜಾಪುರದಿಂದ ಈರುಳ್ಳಿ ಬಂದಿದೆ. ಸೊ ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ನೋಡೋದಾದರೆ, 2,000ದಿಂದ 2,600 ರೂಪಾಯಿ ತನಕ ನಮ್ಮ ಕರ್ನಾಟಕದ ಈರುಳ್ಳಿಗೆ ಹೋಗಿದೆ. ಅದು 100 kg ಬ್ಯಾಗಿಗೆ. ಸೊ ಓಕೆನಾ. ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ನೋಡೋದಾದರೆ, ಸೊ ಎಕ್ಸ್ಟ್ರಾ ಸೂಪರ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 2,900 ರೂಪಾಯಿಂದ 3,000 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ 2,700 ರೂಪಾಯಿಂದ 2,800 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 2,500 ರೂಪಾಯಿಂದ 2,600 ರೂಪಾಯಿ ತನಕ ಹೋಗಿದೆ. ಮೀಡಿಯಮು 2,300 ರೂಪಾಯಿಂದ 2,500 ರೂಪಾಯಿ ತನಕ ಹೋಗಿದೆ. ಗೋಲ್ಟ 2,000 ರೂಪಾಯಿಂದ 2,200 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 1,600 ರೂಪಾಯಿಂದ 1,800 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಜೋಡಿ ಚಾಪೆಡ್ ಈರುಳ್ಳಿಗೆ 1,400 ರೂಪಾಯಿಂದ 1,800 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿಕ್ಸ್ ತಂದಲ್ಲಿ 2,000 ರೂಪಾಯಿಂದ 2,600 ರೂಪಾಯಿ ತನಕ ಹೋಗಿದೆ. ಇದಿಷ್ಟು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈರುಳ್ಳಿ ಬಗ್ಗೆ ನಾವು ಇವಾಗ ರೇಟ್ಗಳನ್ನ ತಿಳ್ಕೊಂಡ್ವಿ. ಸೊ ಏನೇನು ಸೈಜಲ್ಲಿ ಇರುವಂತಹ ಈರುಳ್ಳಿ ಏನೇನು ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಇಲ್ಲಿವರೆಗೂ ಈ ಒಂದು ವಿಡಿಯೋನ ನೋಡಿದರೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.